DL ಮಾಡಿಸೋ ಬದಲು ಡಿಮ್ಯಾಟ್ ಅಕೌಂಟ್ ಮಾಡಿಸಿದ್ದಾರೆ ಈ ವ್ಯಕ್ತಿ ಚಂದನ್ ಅಂತ. 18 ವರ್ಷ ತುಂಬಿದ ತಕ್ಷಣ ಸ್ಟಾಕ್ ಮಾರ್ಕೆಟ್ಗೆ ಕರ್ಕೊಬಂದು ನಮ್ಮ ಕೋರ್ಸಿಗೆ ಸೇರಿಸಿದ್ದಾರೆ. ಯಂಗೆಸ್ಟ್ ಟ್ರೇಡರ್ ಹಿಂಗೋ ಮಾಡಿ ಕಾಲೇಜಿಗೆ ಸೇರಿಸಿ ಏನೋ ಒಂದು ಓದಿಸ್ಬಿಟ್ಟು ಕೆಲ್ಸಕ್ಕೆ ಹೋದ್ರೆ ಸಾಕು ಅಂತ ಹೇಳ್ತಾರೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ PUC ಆದ್ಮೇಲೆ ಈ ತರ ಒಂದು ಡಿಗ್ರಿ ಕೋರ್ಸ್ ಅನ್ನ ಮಾಡಿಸ್ತಾರೆ 3 ವರ್ಷ. ಅದಾದ್ಮೇಲೆ ಮತ್ತೆ MCOM ಅದು 3 ವರ್ಷ ಮಾಡ್ತಾರೆ. 3 ವರ್ಷ ಪ್ಲಸ್ 3 ವರ್ಷ 6 ವರ್ಷ ಆಗುತ್ತೆ. 6 ವರ್ಷ ಆದ್ಮೇಲೆ ಇನ್ನೇ ಯಾವ್ದಾದ್ರು ಒಂದು 2 ವರ್ಷ ಕೋರ್ಸ್ ಮಾಡಿಸಿದ್ರೆ 8 ವರ್ಷ ಆಯ್ತು. 8 ವರ್ಷ ಆದ್ಮೇಲೆ ಅವ್ನು ಜಾಬ್ ಹುಡ್ಕೋದಕ್ಕೆ ಅಂತ ಉಳಿದಾಗ 2 ವರ್ಷ ಟೈಮ್ ಬೇಕು. 10 ವರ್ಷ ಆದ್ಮೇಲೆ ಯಾವ್ದೋ ಒಂದು ಜಾಬ್ಗೆ ಅಂತ ಹೋದಾಗ ಕೆಲಸ ಸಿಕ್ಕಿದ್ರು ಸಿಗ್ಬೋದು, ಸಿಗ್ದೇನೂ ಇರ್ಬೋದು. ವಾಪಸ್ ಬಂದಾಗ ಯಾರು SSLC ಪಾಸು ಅಥವಾ ಫೇಲ್ ಆಗಿ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟು ಸ್ಯಾಲ್ರಿಗೆ ಇವ್ರು ಕೆಲಸ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಆ 10 ವರ್ಷ ವೇಸ್ಟ್ ಮಾಡೋದ್ರ ಬದಲು ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಸಹ ಸ್ವತಂತ್ರವಾಗಿ ಧೈರ್ಯದಿಂದ ಬದುಕುವಂಥದ್ದು, ಧೈರ್ಯದಿಂದ ಮಾತಾಡುವಂಥದ್ದನ್ನ ಕಲಿತು ಬಿಟ್ರೆ, ಬರೀ ನಾನು ಎಜುಕೇಶನ್ ಮಾಡಿಸ್ತೀನಿ, ಡಿಗ್ರಿ ಮಾಡಿಸಿ ಮಕ್ಕಳನ್ನ ಡಮ್ಮಿ ಪೀಸ್ ಮಾಡ್ತೀನಿ ಅನ್ನೋದ್ರ ಬದಲು ಮಕ್ಕಳಿಗೆ ಎಜುಕೇಶನ್ ಕೊಟ್ಕೊಂಡು ಬೇರೆ ಬೇರೆ ಕೋರ್ಸ್ ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಸ್ಕಿಲ್ ಬೆಳೆಯುತ್ತೆ. ಎಜುಕೇಶನ್ ರಿಲೇಟೆಡ್ ಜಾಬ್ ಸಿಗ್ಲಿಲ್ಲ ಅಂದ್ರೂ ಬೇರೆ ಜಾಬ್ ಅನ್ನ ಮಾಡಬಹುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಾನು ಓದಿರೋದು BE, ಟೀಟಾ, ಸೈನ್ ಟೀಟಾ, ಕಾಸ್ ಟೀಟಾ, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಲ್ಯಾಪ್ಲೇಸ್ ಫಾರ್ಮುಲಾ, ಸೊ ಫೀಲ್ಡ್ ಥಿಯರಿ, ನೆಟ್ವರ್ಕ್ ಅನಾಲಿಸಿಸ್ ಎಲ್ಲ ಓದಿದೆ. ಲಾಸ್ಟ್ ಹೋಗಿದ್ದು MBA ದಲ್ಲಿ ಕಲ್ತಿದ್ದು ಮತ್ತೆ ಹಣಕಾಸಿನ ಬಗ್ಗೆ. ಸ್ಕಿಲ್ ಪ್ಲಸ್ ವಿಲ್ ಲೈಫ್ ಬಿಕಮ್ ಥ್ರಿಲ್, ಸ್ಕಿಲ್ ಮೈನಸ್ ವಿಲ್ ಲೈಫ್ ಬಿಕಮ್ ನಿಲ್. ಮಗನ್ನ ಒಂದು ಬಿಸ್ನೆಸ್ ಓನರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಿ ಹೊರತು ಕೆಲ್ಸಕ್ಕೆ ಹೋಗೋದು ಅದು ನಿಮ್ಗೆ ಇಷ್ಟ ಇಲ್ಲ. ಇಲ್ಲ ಸರ್, ಇದಕ್ಕೆ ಯಾವುದೇ ಒಂದು ಲಿಮಿಟೇಷನ್ ಅಂತ ಇಲ್ಲ, ಎಲ್ಲೂ ಸ್ಟಾಪ್ ಅಂತ ಇಲ್ಲ. ನಾವಿರೋವರೆಗೂ ಲೈಫ್ ಟೈಮು ಕೈಯಲ್ಲಿ ಆಗದೆ ಇರೋವರೆಗೂ, ಕಣ್ ಕಾಣೋವರೆಗೂ, ಮಾತು ಬರೋವರೆಗೂ, ಕುಂತಿದ್ದ ಜಾಗದಲ್ಲಿ ನಮ್ಮ ಮನೆಯಲ್ಲೇ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಲೈಫ್ ಇರೋವರೆಗೂ ನಾವು ಮಾಡುವಂಥ ಕೆಲಸ ಆಗಿರೋದ್ರಿಂದ ಯಾಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಬಾರ್ದು ನಾವು?